ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೋರಿ ಚಾನಲ್ಗೆ ಸುಸ್ವಾಗತ. ಶ್ರೀಮತಿ ಸೌಭಾಗ್ಯ ಮತ್ತು ಶ್ರೀ ಮಂಜುನಾಥ್ ಅವರ ಜ್ಯೇಷ್ಠ ಪುತ್ರ ಶ್ರೇಯಸ್ ಮಂಜುನಾಥ್ ಮತ್ತು ಅವರ ಸೊಸೆ ದಾಮಿನಿ ಅವರಿಂದ ಗಣಹೋಮ ಮತ್ತು ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಅವರ ಮನೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಮೊದಲನೇ ಭಾಗದಲ್ಲಿ ಗಣಹೋಮ ಹಾಗೂ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ತೋರಿಸಿದ್ದೇವೆ. ಎರಡನೇ ಭಾಗದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ಮುಂದುವರೆದ ಭಾಗ. ಇದರಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಈ ಪೂಜೆಗೆ ಬಂದಿರುವ ಕುಟುಂಬದ ಬಂಧು ಮಿತ್ರರಿಗೆ ಭರ್ಜರಿ ಭೋಜನ ವ್ಯವಸ್ಥೆ ಕೂಡ ಇತ್ತು. ಇದರಿಂದ ತೋರಿಸ್ತೀವಿ. ಕ್ಲಿಕ್ ಮಾಡಿ ಪೂರ್ತಿಯಾಗಿ ವೀಕ್ಷಿಸಿ. ಶರಣಾಗತಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ. ನಮ್ಮಿಂದಾದಂಥ ಅಪರಾಧವನ್ನು ಕ್ಷಮಿಸಬೇಕು, ನಮ್ಮೆಲ್ಲರಿಗೂ ಪುನಃ ಸಿಗುವಂತೆ ಅನುಗ್ರಹಿಸಬೇಕು ಅಂತೇಳಿ ಬೇಡಿಕೊಳ್ಳುತ್ತಾರೆ. ಅದೇ ಇಲ್ಲ ಅಂತಾದ್ರೆ ಭೂಮಿಯ ಮೇಲೆ ಬದುಕಿರಬಾರದು ಅಂತೇಳಿ ಸಾಗಮನಕ್ಕೆ ಸಿದ್ಧಳಾಗ್ತಾಳೆ. ಸಾಗಮನ ಪದ್ಧತಿ ಇತ್ತು. ಸಿದ್ಧಳಾದಂಥ ಮಗಳನ್ನು ನೋಡಿ ವ್ಯಾಪಾರಿ ದಂಪತಿಗಳು ಕೂಡ ಅದೇ ದುಃಖವನ್ನು ಹೊಂದುತ್ತಾರೆ. ಯಾವ ಹರಕೆ ಮಾಡಿ ನಾವು ಸಂತಾನ ಪಡೆದಿದ್ದೇವೋ ಅದೇ ಇವತ್ತು ನಮಗೆ ಶಾಪವಾಗಿದೆ ಅಂತ ಮತ್ತೊಮ್ಮೆ ಸತ್ಯನಾರಾಯಣನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಅವಾಗ ಶರೀರ ಮಾಡಿಕೆ ಬರ್ತದೆ. ಮಗಳು ಸತ್ಯನಾರಾಯಣ ಪೂಜೆ ಮಾಡಿದ್ದಾಳೆ, ಅದು ಪ್ರಸಾದವನ್ನ ಸ್ವೀಕಾರ ಮಾಡದೆ ಬಂದಿದ್ದಾಳೆ. ಆದ್ದರಿಂದ ಗಂಡ ಅದೃಶ್ಯನಾಗಿದ್ದಾನೆ ಎಂಬ ಮಾತನ್ನ ಕಲಾವತಿ ಕೂಡ ಕೇಳಿಸಿಕೊಳ್ತಾಳೆ. ಶೀಘ್ರವಾಗಿ ಮನೆಗೆ ಹೋಗಿ ಸತ್ಯನಾರಾಯಣ ಪೂಜೆ ತೀರ್ಥ ಪ್ರಸಾದ ಎಲ್ಲ ಸ್ವೀಕಾರ ಮಾಡಿ ಕೊಡ್ತಾಳೆ. ಬಂದು ನೋಡಿದ್ರೆ ಅವನಿಗೆ ಆಶ್ಚರ್ಯವಾಗ್ತದೆ. ಅವಾಗ ತಂದೆಯಲ್ಲಿ ಹೇಳ್ತಾಳೆ, ಇನ್ನು ತಡ ಮಾಡುವುದು ಬೇಡ, ಮನೆಗೆ ಹೋಗಿ ನಾವು ವಿಜೃಂಭಣೆಯಿಂದ ಮತ್ತೊಮ್ಮೆ ಸತ್ಯನಾರಾಯಣ ಪೂಜೆ ಮಾಡೋಣ ಅಂತ ಹೇಳಿದ ಕೂಡ ಪ್ರತಿ ಪೌರ್ಣಿಮಾ ಸಂಕ್ರಾಂತಿಗಳಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಂಡು ಮನೆಯಲ್ಲಿ ಇವನು ಕೂಡ ಮೋಕ್ಷವನ್ನು ಪಡೆದುಕೊಳ್ಳುತ್ತಾ ಎಂಬಲ್ಲಿಗೆ ಕಾಂತ ಪುರಾಣ ದೇವರಾಗುತ್ತದೆ. ಸತ್ಯನಾರಾಯಣ ಪೂಜೆಯನ್ನು ಮುಗಿಸಿ ಸಪಾದ ಭಕ್ಷ್ಯವನ್ನು ರಾಜರಿಗೆ ತಂದುಕೊಡ್ತಾರೆ. ರಾಜ ಪ್ರತ್ಯಕ್ಷ ದೈವತ ಅಂತ ರಾಜರಿಗೆ ಕೊಡ್ತಾರೆ. ರಾಜರು ಬಂದು ದೇವರು ಮುಂದಾಗಿ ಪ್ರಸಾದವನ್ನು ಕೊಟ್ಟರೆ ಅದನ್ನು ಕೂಡ ಇವನು ತಿರಸ್ಕಾರ ಮಾಡುತ್ತಾನೆ. ಇದರಿಂದಾಗಿ ಸತ್ಯನಾರಾಯಣ ಉಂಟಾಗಿ ಶಾಪವನ್ನು ಕೊಡ್ತಾನೆ. ಶಾಪಗ್ರಸ್ತರಾದಂತ ಈ ರಾಜ ಬೇಟೆಯನ್ನೆಲ್ಲ ಮುಗಿಸ್ತಾನೆ. ಹಲವಾರು ಸಮಯ ಅರಣ್ಯದಲ್ಲಿ ವಿಶ್ರಾಂತಿಯಲ್ಲಿ ತೆಗೆದುಕೊಳ್ಳುತ್ತಾನೆ. ಹಿಂತಿರುಗಿ ಮತ್ತೆ ರಾಜ್ಯಕ್ಕೆ ಹೋಗಿ ನೋಡಿದರೆ ನನ್ನ ರಾಜ್ಯವು ಕೂಡ ಇನ್ನೊಬ್ಬ ರಾಜನ ಪಾಲಾಗಿದೆ. ಯುದ್ಧದಲ್ಲಿ ಮಕ್ಕಳು ಮಾಡಿದ ಸೈನಿಕರೆಲ್ಲ ಆ ರಾಜನ ವಶವಾಗುತ್ತಾರೆ. ಅತಿ ದುಃಖವನ್ನು ಹೊಂದುತ್ತಾನೆ. ಯಾಕಂದ್ರೆ ಅರಣ್ಯಕ್ಕೆ ಹೋಗುವಾಗೆಲ್ಲವೂ ಕೂಡ ಸರಿಯಾಗಿದೆ. ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಶ್ರೀರೋಧನಾಯ ನಮಃ, ಶ್ರೀಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಶ್ರೀವೇದಾಯ ನಮಃ, ಶ್ರೀಮನಾಭಾಯ ನಮಃ, दामोदराय नमः. नामपूजां समर्पयामि. काले धूपा मुखवादनार्थताम्बूलं समर्पयामि. हिरण्यगर्भाय नमः. सुवर्णपुष्पदक्षिणां समर्पयामि. मंगलानि भवन्तु. ಎಲ್ಲ ಯಜ್ಞಕ್ಕೆ ಮಹಾಮಂಗಳಾರತಿ. ಕರೆಯಲ್ಲ Thank you.
ಸಮರ್ಪಯಾಮಿ ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ ಶ್ರೀಮದ್ರಮಾರಮಣ ಗೋವಿಂದ ಗೋವಿಂದ ಹರ ಹರ ನಮಃ ಪಾರ್ವತಿ ಪತಯೇ ಅಂಬಾ ಮಾತಾ ಕೀ ಜೈ ದೇವತಾ ರಕ್ಷಾಂ ಜರಧಾಮಿ ದೇವತಾ ರಕ್ಷಾಂ ಜರಧಾರಯ गायत्री चंदः श्री महागणपते ओम गणानान्त्वा गणपतिं ववामहे कविं कवीनामुपमश्रवत्तमम् ज्येष्ठराजं ब्रह्मणां शृण्डं नोतव्य श्री रसातनं श्री विघ्नेश्वराय नमः तद्विष्णो परमं पदमुदा पश्चन्द नोरयाः दिव्यवचनप्रदातनं तद्विप्रातो वन्नो राजरां तस्मिन्दले कृष्णाय नमः ददं योरे भवाय ददानि दक्षे कमले कमले नाजलपरे अष्टावये नमोरे भूषेणे ज्ञानकरापरमेकामं राजाधिराजाय प्रजगुरायणे नमो विष्णुये प्रणतमये श्रवणो कुबेराय श्रवणाय महाराजाय नमः पर्यायानन्तराय सर्वस्तोमोदरात्रोत्तममहद्भवते सर्वस्याप्ते सर्वसिद्धे सर्वमेव तेनां निर्वञ्जयते यो वेदादो स्वरप्रोक्तो वेदान्ते च प्रतिष्ठितः तस्य प्रकृतिरेनस्य यः परः स महेश्वरः ಮಂತ್ರಪುಷ್ಪಂ ಸಮರ್ಪಯಾಮಿ ಎಲ್ಲ ನಮಸ್ಕಾರ ಮಾಡಿಕೊಳ್ಳೋದು ನಮಸ್ಕಾರ ಸಮರ್ಪಯಾಮಿ ಪ್ರಾರ್ಥನಂಕರಸ್ಯ ಪ್ರಾರ್ಥನೆ ಮಾಡಿ ಹೇಳಿ ಧ್ಯಾಯೇತ ಸತ್ಯಂ ಗುಣಾತೀತಂ ಗುಣತ್ರಯ ಸಮನ್ವಿತಂ ಲೋಕನಾಥಂ ತ್ರಿಲೋಕೇಶಂ ಕೌಸ್ತುಭಾಭರಣಂ ಹರಿಂ ನೀಲವರ್ಣಂ ಪೀತವಾಸಂ ಶ್ರೀವತ್ಸ ಪದಭೂಷಿತಂ ಗೋವಿಂದಂ ಗೋಕುಲಾನಂದಂ ಬ್ರಹ್ಮಾತ್ ವೈರಪಿ ಪೂಜಿತಂ ಚಿನ್ಮಯ ಭಕ್ತಿಯುಕ್ತೇನ ಪತ್ರಂ ಪುಷ್ಪಂ ಫಲಂ ಜಲಂ ನಿವೇದಿತಂ ಚ ನೈವೇದ್ಯಂ ತದ್ಗ್ರಹಾಣ ಅನುಕಂಪಯ ಗತಂ ಪಾಪಂ ಗತಂ ದುಃಖಂ ಗತಂ ದಾರಿದ್ರ್ಯಂ ಏವ ಚ ಸ್ವಾಗತಾಃ ಸುಖ ಸಂಪತ್ತಿಃ ಪುಣ್ಯಾಂ ಚ ತವ ದರ್ಶನಾತ್ ಪ್ರಾರ್ಥನೆ ಮಾಡಿಕೊಳ್ಳಿ ಭಕ್ತಿಯುಕ್ತರಾಗಿ ಪತ್ರ ಪುಷ್ಪ ಫಲಜಲವನ್ನೆಲ್ಲ ಅರ್ಪಣೆ ಮಾಡಿದ್ದೇವೆ ತದ್ಗ್ರಹಾಣ ಅನುಕಂಪಯ ನಮ್ಮ ಮೇಲಿನ ಅನುಕಂಪದಿಂದ ಸ್ವೀಕಾರ ಮಾಡಿದ ಭಗವಂತ ನಿರಾಕಾರ ನಿರಾಧಾರ ನಮಗೆ ಬೇಕು ಅಂತ ನಾವು ಇದೆಲ್ಲ ಮಾಡುವುದಲ್ಲ ನಮಗೆ ಭಗವಂತ ಚೆನ್ನಾಗಿ ಕಾಣಬೇಕು ಅಂತ ನಾವು ಇಷ್ಟೆಲ್ಲ ಪೂಜೆಗಳನ್ನೆಲ್ಲ ಮಾಡುವಂತಹದ್ದು ಪ್ರಾರ್ಥನೆ ಮಾಡುತ್ತೇವೆ ನಮ್ಮ ಮೇಲಿನ ಅನುಕಂಪದಿಂದ ಸ್ವೀಕಾರ ಮಾಡಿ ಅನುಗ್ರಹಿಸಿ ಕಾಪಾಡು ನೋಡಿ ಮೇಡಮ್ ಅವ್ರು ಇದು ತಗೊಳ್ಬೇಕಾದ್ರೆ ಹೂವು ತಗೊಳ್ಳಿ ಹೂವು ಇದೆ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀನಿರು ನನ್ನಲ್ಲಿ ಒಂದಾಗಿ ಉಸಿರಾಗಿರು ಕಾಪಾಡು ಪಾವನ ಚರಣ
ನವ ಜೋಡಿಯಿಂದ ಗಣಹೋಮ ಮತ್ತು ಸತ್ಯನಾರಾಯಣ ಸ್ವಾಮಿಯ ಪೂಜೆ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ನಡೆಯಿತು. ನಾವು ಕೂಡ ಗಣಹೋಮ ಹಾಗೂ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಕಥೆಯನ್ನು ಶ್ರವಣ ಮಾಡಿದೆವು. ತದನಂತರ ಮಹಾಮಂಗಳಾರತಿ, ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದ ಕೂಡ ಸೇವಿಸಿದೆವು. ತದನಂತರ ಅವರ ಬಂದಿರುವ ಎಲ್ಲ ಬಂಧು ಬಾಂಧವರಿಗೆ, ಸ್ನೇಹಿತರಿಗೆಲ್ಲ ಭರ್ಜರಿ ಭೋಜನದ ವ್ಯವಸ್ಥೆ ಕೂಡ ಇತ್ತು. ತುಂಬಾ ಚೆನ್ನಾಗಿತ್ತು, ರುಚಿಯಾಗಿ ಕೂಡ ಇತ್ತು. ಸೊ ನಾವೆಲ್ಲ ಭೋಜನವನ್ನು ಸವಿದೆವು. ಸೊ ನಮ್ಮ ಶ್ರೀಮತಿ ಶ್ರೀ ಸೌಭಾಗ್ಯ ಮಂಜುನಾಥ್ ಅವರು ಅವ್ರ ಮನೆ ಎಲ್ಲ ವಿಡಿಯೋಗಳು ತೆಗೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹೇ ಮಂಜುಳಾ ಗೌರಿ ಚಾನಲ್ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ಸತ್ಯನಾರಾಯಣ ಸ್ವಾಮಿ ಆಶೀರ್ವಾದ ಕೃಪಾ ಕಟಾಕ್ಷ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಸೊ ಭೋಜನ ಎಲ್ಲ ಆದಮೇಲೆ ಐಸ್ ಕ್ರೀಮ್ ತಿಂತಿದ್ದೀನಿ. ಬಾಳೆಹಣ್ಣು ಹಾಗೂ ಬೀಡ ವ್ಯವಸ್ಥೆ ಕೂಡ ಇತ್ತು. ಐಸ್ ಕ್ರೀಮ್ ಅಂತೂ ಸೂಪರ್ ಆಗಿತ್ತು. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಕರಿಗೆ ತುಂಬ ಹೃದಯ ಧನ್ಯವಾದಗಳು.